ಮಂಜುನಾಥ್ ಅಂತೇಳಿ 71 ವರ್ಷ. ಇದೇ ತುಮಕೂರಿನ ಕುಮರ್ಲು ವಂಶಸ್ಥರಾದ ನಮ್ಮ ತಾತಂದಿರಾದ 3 ಜನ ತಾತಂದಿರು. ಅದರಲ್ಲಿ ಮೊದಲನೆಯವರು ಕೆ ಗೋವಿಂದ ಶೆಟ್ಟರು, ಕೆ ನಾರಾಯಣ ಶೆಟ್ಟರು ಮತ್ತು ಕೆ ರಾಮಚಂದ್ರ ಶೆಟ್ಟರು. ಇವರು 3 ಜನ ಸುಪುತ್ರಗಳು. ಇವತ್ತು ಒಂದು 100 ಜನದ ಮೇಲಿದ್ದೀವಿ. ಅದೇ ರೀತಿಯಾಗಿ ಈ ತುಮಕೂರು ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಸುಮಾರು ನಮಗೆ ತಿಳಿದ ಹಾಗೆ 1901ನೇ ಇಸ್ವಿಯಿಂದ ನಮ್ಮ ತಾತನ ಕಾಲದಿಂದ ನಾವು ಅವರು ಏನು ಒಂದು ಪೀಠಿಕೆ ಹಾಕಿಕೊಟ್ಟಿದ್ದಾರೆ ಅದರಂತೆ ಚಾಚು ತಪ್ಪದೆ ದೇವರ ಆಶೀರ್ವಾದದಿಂದ ಸಮಸ್ತವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ರೀತಿಯಾಗಿ 2 ವರ್ಷದ ಕೆಳಗೆ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಸುಮಾರು ಒಂದು 38 ಲಕ್ಷ ರೂಪಾಯಿ ಅಂದಾಜಿನ ವೆಚ್ಚದಲ್ಲಿ ಕಂಪ್ಲೀಟ್ ಕಲ್ಲಿನ ಕಟ್ಟಡವನ್ನು ಭಕ್ತಾದಿಗಳ ದಾನದಿಂದ ಅದನ್ನು ಕೂಡ ನೆರವೇರಿಸಲಾಗಿದೆ. ಇದೇ ರೀತಿಯಾಗಿ ರಥಸಪ್ತಮಿ ದಿವಸ ಅಂದರೆ ಇವತ್ತಿನ ದಿವಸ ಇದು ಲಕ್ಷ್ಮೀಕಾಂತ ಸ್ವಾಮಿಯರ ಬ್ರಹ್ಮರಥೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಇದು ಸಾವಿರಾರು ಜನ ಬಂದು ವೀಕ್ಷಣೆ ಮಾಡ್ತಾರೆ. ಅದೇ ರೀತಿಯಾಗಿ ಸುಮಾರು ಈ ದೇವಸ್ಥಾನದ ಒಂದು 700 ವರ್ಷದ ಇತಿಹಾಸ ಅಂದರೆ ತಪ್ಪಾಗಲಾರದು. ಈ ಲಕ್ಷ್ಮೀಕಾಂತ ಸ್ವಾಮಿಯ ಮುಖದಲ್ಲಿರತಕ್ಕಂಥ ಕಳೆ ಇಡೀ ತುಮಕೂರು ಜಿಲ್ಲೆಯಲ್ಲಿ ಯಾವ ದೇವಸ್ಥಾನದಲ್ಲೂ ಕೂಡ ಇಷ್ಟು ಕಳೆಯಾಗಿ ವಿಗ್ರಹ ಇಲ್ಲ ಅಂತ ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ತುಮಕೂರು ಜಿಲ್ಲಾ ಮುಜರಾಯಿ ದೇವಾಲಯಗಳ ಅರ್ಚಕರು, ಆಗಮಿಕರು ಮತ್ತು ನೌಕರರ ಸಂಘದ ಅಧ್ಯಕ್ಷರು ರಾಮತೀರ್ಥ ತನ್ವಿ. ಇಲ್ಲಿ 2004ರಿಂದ ಈ ಒಂದು ಸಂಘವನ್ನು ಸ್ಥಾಪನೆ ಮಾಡೋದ್ರಿಂದ ಅಂದಿನ ನಮ್ಮ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂಥ ದೇವಸ್ಥಾನ ಆಗಿರೋದ್ರಿಂದ ಈ ದೇವಸ್ಥಾನದ ಒಂದು ಜಾಗದಲ್ಲಿ ನಮಗೆ ಇಲಾಖೆಯವರು ಇಲ್ಲೇ ಆಡಳಿತವನ್ನು ಕೇಂದ್ರ ಕಚೇರಿಯನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಕೆಲಸ ಮಾಡ್ತಾಯಿದ್ವಿ. ಈ ದೇವಸ್ಥಾನ ಸುಮಾರು 1000 ಇತಿಹಾಸ ದೇವಸ್ಥಾನ. ಚೋಳರ ಕಾಲದಿಂದಲೂ ಕೂಡ ಈ ಮುಂಭಾಗದ ಇದನ್ನೆಲ್ಲ ಚೋಳರು ಮಾಡಿಸಿದ್ದಾರೆ. ಹಿಂದಿನ ಪುರಾತತ್ವ ನಮಗೆ ಅಷ್ಟು ಸರಿಯಾಗಿ ವಿಷ್ಣುವರ್ಧನ ಕಾಲದಲ್ಲಿ ಆಗಿರೋದು ಅಂತ ಹೇಳ್ತಾರೆ. ಇದು ಆದರೂ ಕೂಡ ಇದುವರೆಗೂ ಕೂಡ ಈ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂಥ ದೇವಸ್ಥಾನ ಅವರು ಕೂಡ ಇಲಾಖಾ ವತಿಯಿಂದ ನಮ್ಮ ಸರ್ಕಾರದಲ್ಲಿ ಯಾವುದೇ ಒಂದು ಪೈಸೆನೂ ಕೂಡ ಇದಕ್ಕೆ ಏನೂ ಕೊಟ್ಟಿಲ್ಲ. ಹಿಂದೆ ಭೂಮಿ ಇತ್ತು ಅಂತ ಹೇಳ್ತಾರೆ. ಭೂಮಿ ಸ್ವತಂತ್ರ ಬರೋದಕ್ಕಿಂತ ಮುಂಚೆನೇ ಇದನ್ನು ಕಸ್ಕೊಂಡಿದ್ದಾರೆ. ಅವತ್ತು ಏನೋ 3 ರೂಪಾಯಿ 2 ರೂಪಾಯಿ ವರ್ಷಕ್ಕೆ ಕೊಡ್ತಾಯಿದ್ರು. ಅದು ಇದುವರೆಗೂ ಕೊಟ್ಟಿಲ್ಲ. ಈ ಸಾರಿ ಏನು ಇದಕ್ಕೆ ನಗದು ಅನುದಾನ ಅಂದರೆ ಕ್ಯಾಶ್ ಗ್ರಾಂಟ್ ಅಂತೇಳಿ ಒಂದು ನಮ್ಮ ಇಲಾಖೆಯಲ್ಲಿ ಒಂದು ತಸ್ತಿಕ್ಕು ವರ್ಷಾಸನ ನಗದು ಅನುದಾನ. ಈ ದೇವಸ್ಥಾನಕ್ಕೆ ನಗದು ಅನುದಾನ ವರ್ಷಕ್ಕೆ 35 ರೂಪಾಯಿ ಬರ್ತಾಯಿತ್ತು. ಈಗ ಅದನ್ನು ಈಗಿನ ಸರ್ಕಾರದಲ್ಲಿ ವರ್ಷಕ್ಕೆ 15,000 ರೂಪಾಯಿ ಹೊಸ ಬಿಡುಗಡೆಯಾಗಿದೆ. ಇನ್ನೂ ಅರ್ಚಕರಿಗೆ ವಿಲೇವಾರಿ ಆಗಿಲ್ಲ. ಮತ್ತು ದೇವಸ್ಥಾನದ ಅಭಿವೃದ್ಧಿಯನ್ನು ಕೂಡ ಇಲ್ಲಿ ಆಡಳಿತವನ್ನು ನಮ್ಮ ಮುಜರಾಯಿ ಇಲಾಖೆಯವರು ಏನು ಹೆಚ್ಚಿನದಾಗಿ ನೋಡಿಕೊಂಡಿಲ್ಲ. ಇದು ಸರಿಯಾದ ರೀತಿ, ಯಾಕೆಂದರೆ ಕೇಂದ್ರದ ಜಿಲ್ಲಾ ಮತ್ತು ರಾಜ್ಯ ತಾಲ್ಲೂಕಿನ ಒಂದು ಮಟ್ಟದಲ್ಲಿ ಕೇಂದ್ರ ಬಿಂದು ಆಗಿರತಕ್ಕಂಥ ಈ ದೇವಸ್ಥಾನ ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂಥ ದೇವಸ್ಥಾನ. ಆದರೆ ಇಲಾಖೆಯವರು ಸರಿಯಾದ ರೀತಿ ಗಮನ ಹರಿಸಬೇಕು. ಗಮನ ಹರಿಸಿದ್ರೆ ನೋಡಿ, ಇದೆಲ್ಲ ಒಂದು ಈ ಕಡೆ ಇರ್ತಕ್ಕಂಥ ಏನು ಬಿಲ್ಡಿಂಗ್ಗಳಿದೆ ಅದು ಆವತ್ತಿನ ಕಾಲದಲ್ಲಿ ಯಾವತ್ತೋ ಒಂದು ದಿವಸ ಬಾಡಿಗೆ ಕೊಟ್ಟಿದ್ದಾರೆ. ಇವತ್ತು ಕೂಡ ತಿಂಗಳಿಗೆ 5 ರೂಪಾಯೋ ಅದೆಷ್ಟೋ ಅದನ್ನೇ ಕೊಡ್ತಾ ಇದ್ದಾರೆ. ಇವತ್ತಿನ ವ್ಯಾಲ್ಯೂ ಏನಿದೆ ಅದನ್ನು ಸ್ವಲ್ಪ ಇದನ್ನೆಲ್ಲ ಜೀರ್ಣೋದ್ಧಾರ ಮಾಡಿದ್ರೆ ಸರ್ಕಾರ ಗಮನ ತೊಗೊಂಡ್ರೆ ಕನಿಷ್ಠ ಒಂದು ತಿಂಗಳಿಗೆ ಒಂದು 15ರಿಂದ 20,000 ರೂಪಾಯಿ ಬಾಡಿಗೆ ಬರುವಂಥ ವ್ಯವಸ್ಥೆ ಮಾಡ್ಕೋಬೋದು. ಆಗ ಈ ದೇವಸ್ಥಾನಕ್ಕೆ ಅನುಕೂಲ ಆಗುತ್ತೆ ಎಂದು ನಮ್ಮ ಅಭಿಪ್ರಾಯ. ಅಲ್ಲಿ ಏನು ದೇವರ ಹೆಸರು? ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ಇತಿಹಾಸ ಏನೇ ದೇವ್ರದ್ದು ಇತಿಹಾಸ ಏನೇ? ಸ್ವಾಮಿ ದೇವಸ್ಥಾನ ಈ ಒಂದು ಭಾಗದಲ್ಲಿ ಎಲ್ಲೂ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಇದೆ. ಲಕ್ಷ್ಮೀನಾರಾಯಣ ಇದೆ, ಲಕ್ಷ್ಮೀ ನರಸಿಂಹ ಇದೆ, ಲಕ್ಷ್ಮೀ ರಂಗನಾಥ ಇದೆ. ಆದರೆ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಇರೋದು ಈ ಒಂದು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇದೊಂದೇ ಅಂತ ನನ್ನ ಭಾವನೆ ಇದೆ. ಇನ್ನೆಲ್ಲೂ ಇಲ್ಲ. ಬೇರೆ ಕಡೆ ಎಲ್ಲ ಇದ್ದಾವೆ. ಆದರೆ ತುಮಕೂರು ಜಿಲ್ಲೆಗೆ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಇತಿಹಾಸ ದೇವಸ್ಥಾನ ಆಗಿರ್ತಕ್ಕಂಥದ್ದು ಇದೊಂದೇ. ಈ ಪವಿತ್ರ ಕ್ಷೇತ್ರದ ಇತಿಹಾಸ ಏನು? ಈ ಪವಿತ್ರ ಕ್ಷೇತ್ರದಲ್ಲಿ ಒಂದು ಇಲ್ಲಿ ಜನಗಳಿಗೆ ಬಂದು ಒಂದು ಸೇವೆ ಮಾಡಿಕೊಂಡು ನಮ್ಮ ಕಷ್ಟಗಳು ಈಡೇರಲಿ ಅಂತೇಳಿ ಅವ್ರ ಮನಸ್ಸಲ್ಲಿ ಅಂದ್ಕೊಂಡ್ರೆ ಅದು 100% ಆಗ್ತಕ್ಕಂಥ ದೇವಸ್ಥಾನ. ಇದು ಅಭಿವೃದ್ಧಿ ಆಗಬೇಕು. ಸ್ವಲ್ಪ ಪ್ರಚಾರ ಕಮ್ಮಿ ಆಗಿದೆ.
ಇದರ ಈ ದೇವಸ್ಥಾನದ ನಮ್ಮ ಸರ್ಕಾರದ ಇಲಾಖೆಯಿಂದ ಮುಂದೆ ಬಂದು ಇದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತಲೇ ನಮ್ಮ ಈಗ ರಥೋತ್ಸವ ಎಲ್ಲ ಮಾಡ್ತೀರಾ, ಮಾಡ್ತೀವಿ. ಬಟ್ ನೀವು ನಿಮ್ಮ ಮುಜರಾಯಿ ಇಲಾಖೆಗೆ ಇದೆಲ್ಲ ಏನು ನೀವು ವಿಚಾರ ಮುಟ್ಸಲ್ವಾ? ಮುಟ್ಟಿಸ್ತೀವಿ. ಮತ್ತೆ ಮುಜರಾಯಿ ಇಲಾಖೆ ಇರೋದ್ರಿಂದ ಮುಜರಾಯಿ ಮಾಹಿತಿ ತೊಗೊಂಡೇ ನಾವು ಈ ರಥೋತ್ಸವ ಮಾಡೋದು. ಹೌದಾ? ಹೌದು. ಎಷ್ಟು ದಿವಸಕ್ಕೆ ಒಂದ್ಸಲ ರಥೋತ್ಸವ? ಇದು ವರ್ಷಕ್ಕೊಂದ್ಸರಿ ರಥಸಪ್ತಮಿ ರಥೋತ್ಸವ ಆಗುತ್ತೆ. ಇದು ವಿಶೇಷತೆ. ರಥಸಪ್ತಮಿ ದಿವಸನೇ ರಥೋತ್ಸವ ಆಗುತ್ತೆ. ಇದು ವಿಶೇಷತೆ. ಇದು ಇಲಾಖೆಗೆ ಮುಟ್ಸೇನೆ ಬರೋದು. ಈಗ ಇಲಾಖೆಯವರು ಬಂದಿದ್ದಾರೆ, ನಮ್ಮ ಮುಜರಾಯಿ ಇಲಾಖೆಯವರು ಬಂದಿದ್ದಾರೆ. ಇಲ್ಲಿ ಉತ್ಪತ್ತಿ ಆಗಬೇಕು ಅಂತಂದ್ರೆ ಅಭಿವೃದ್ಧಿ ಆಗಬೇಕು. ಫಸ್ಟ್ ಅಭಿವೃದ್ಧಿ ಆಗಬೇಕು. ನೀವು ಯಾರು ಮುಜರಾಯಿ ಇಲಾಖೆ ನೀವು ಮಾತಾಡಿ. ಹೊಸದಾಗಿ ಇದಾಗಿದ್ದಾರೆ. ಇದು ಫಸ್ಟ್ ಇಂಪ್ರೂವ್ಮೆಂಟ್ ಆಗಬೇಕು ನೋಡಿ. ಇದು ಸರಿಯಾದ ಒಂದು ಇವತ್ತಿನ ಕಾಲಕ್ಕೆ ತಕ್ಕಂತೆ ದೇವಸ್ಥಾನ ಇದೆ. ಆಗ ಸ್ವಲ್ಪ ಹೆಚ್ಚಿನ ಜನ ಬರೋದಕ್ಕೆ ಅವಕಾಶ ಆಗುತ್ತೆ. ಈಗ ನೋಡಿ ನಾವು ಇಲ್ಲಿ ವಂಶ ಪಾರಂಪರೆಯಾಗಿ ಅರ್ಚಕ ವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ನಮ್ಮ ತಾತ ಮಾಡ್ತಿದ್ರು, ನಮ್ಮ ಮುತ್ತಾತ ಮಾಡ್ತಿದ್ರು, ನಮ್ಮ ತಾತ ಮಾಡ್ತಿದ್ರು, ನಮ್ಮ ತಂದೆ ಮಾಡ್ತಿದ್ರು. ಇವಾಗ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈ ದೇವಾಲಯದಲ್ಲಿ ವರ್ಷದಲ್ಲಿ ವೈಕುಂಠ ಏಕಾದಶಿ ಹಾಗೂ ರಥಸಪ್ತಮಿಯಂದು ವಿಜೃಂಭಣೆಯಿಂದ ರಥೋತ್ಸವ ಪೂಜಾದಿಗಳು ಕೈಂಕರ್ಯಗಳು ನಡೆಯುತ್ತೆ. ಇಲ್ಲಿ ಏನಪ್ಪ ಅಂದರೆ ಅದೇ ಸ್ವಲ್ಪ ಮುಜರಾಯಿಗೆ ಸೇರಿರೋದ್ರಿಂದ ಜನ ಕಡಿಮೆ, ಅಭಿವೃದ್ಧಿ ಕಡಿಮೆ ಆಗಿರೋದ್ರಿಂದ ರಥಸಪ್ತಮಿ ದಿವಸ ಮತ್ತು ಹಾಗೂ ವೈಕುಂಠ ಏಕಾದಶಿಯಿಂದ ತುಂಬ ಜನ ಬಂದು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ಹೋಗ್ತಾರೆ. ಈ ದೇವಾಲಯ ಬಂದು 1000 ವರ್ಷದ ಇತಿಹಾಸ ಇದೆ. ಮುಖಮಂಟಪವರೆಗೂ ವಿಜಯನಗರ ಕಾಲದಲ್ಲಿ ಮಾಡಿದ್ದಾರೆ. ಆಮೇಲೆ ವಿಷ್ಣುವರ್ಧನ್ ಕಾಲದಲ್ಲಿ ಮುಂದುವರಿಸಿದ್ದಾರೆ. ಇದರದ್ದು ಶಾಸನ, ಶಿಲಾಶಾಸನ ಎಲ್ಲ ಗೋಡೆಯಲ್ಲಿದೆ. ಇವಾಗ ಅದು ಸುಣ್ಣ ಹೊಡೆದು ಇದು ಮಾಡಿಬಿಟ್ಟಿದ್ರು, ಗೋಡೆ ಎಲ್ಲ ಇದಾಗಿತ್ತು. ಈಗ ಮೊನ್ನೆ ತೆಗೆಸಿ ಸುಣ್ಣ ಎಲ್ಲ ತೆಗೆಸಿ ಅದು ಶಿಲಾಶಾಸನ ಸಿಕ್ಕಿದೆ. ಅದರಲ್ಲಿ ಪೂರ್ತಿಯಾಗಿ ಸಿಕ್ಕಿಲ್ಲ, ಒಂದು ಸ್ವಲ್ಪ ಮಾತ್ರ ಸಿಕ್ಕಿದೆ. ಪೂರ್ತಿಯಾಗಿ ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ಅದನ್ನು ನಾವು ಇದು ಮಾಡ್ತಾಯಿದ್ದೀವಿ. ಇಲ್ಲಿ ಪವಾಡ ಏನಾದ್ರು ಇದೆಯಾ? ಪವಾಡ ಏನಿಲ್ಲ. ಇಲ್ಲಿ ಮುಂಚೆ ರಾಜರು ಅವಾಗೆಲ್ಲ ಆಳ್ವಿಕೆ ಮಾಡ್ಬೇಕಾದ್ರೆ ರಾಜರು ಬರೋರು ಬಂದು ಈ ದೇವಾಲಯದಲ್ಲಿ ಇದ್ಬಿಟ್ಟು ಈ ಊರಿನ ಇದನ್ನು ತಿಳ್ಕೊಂಡು ಅದನ್ನು ಪ್ರಜೆಗೆ ಏನು ಬೇಕು ಏನು ಬೇಡ ಅದನ್ನೆಲ್ಲ ತಿಳ್ಕೊಂಡು ಏನೇ ಮೀಟಿಂಗ್ ಮಾಡಬೇಕು ಅಂದರೆ ದೇವಾಲಯಕ್ಕೆ ಬಂದು ರಾಜರು ಬಂದು ಇದು ಮಾಡ್ಕೊಂಡು ಅದಕ್ಕೋಸ್ಕರ ಈ ದೇವಸ್ಥಾನ ಇಲ್ಲಿ. ಮತ್ತು ಇಲ್ಲಿ ಗಂಗಾಧರೇಶ್ವರ ದೇವಸ್ಥಾನ ಇದು ಒಂದೇ ದಿವಸದಲ್ಲಿ ಕಟ್ಟಿ ಪ್ರತಿಷ್ಠೆ. ಸರ್ ಓಕೆ.